ಮದುವೆ ನಿರಾಕರಿಸಿದ್ದಕ್ಕೆ ಯುವತಿಗೆ ಕಿರುಕುಳ ಆರೋಪ. ಬೇರೆ ಮದುವೆಯಾಗಲೂ ಬಿಡದೆ ಯುವಕ ಕಿರಿಕ್ ಮಾಡ್ತಾ ಇದ್ದಾನೆ. ಯುವತಿಗೆ ನಿಶ್ಚಯವಾಗಿದ್ದ 7 ಮದುವೆಯನ್ನು ಕ್ಯಾನ್ಸಲ್ ಮಾಡಿಸಿದ್ದಾನೆ ಈ ಭೂಪ. ಹಾಗಾಗಿ ನೊಂದ ಯುವತಿ ಮಂಡ್ಯದ ಕೆರಗೋಡು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹಿಂದೂ ಮುಖಂಡ ಚಿಕ್ಕಬಳ್ಳಿ ಬಾಲಕೃಷ್ಣ ವಿರುದ್ಧ ಎಫ್ಐಆರ್ ಆಗಿದೆ. 4 ವರ್ಷದಿಂದ ನಿರಂತರ ಕಿರುಕುಳವನ್ನು ನೀಡ್ತಾ ಇದ್ದಾನೆ ಅಂತ ಆರೋಪವನ್ನು ಮಾಡಲಾಗಿದೆ. ಮಂಡ್ಯದ ಘಟನೆ ಇದು. ಮದುವೆಯನ್ನು ಆಕೆ ನಿರಾಕರಿಸ್ತಾಳೆ. ಯಾರೋ ಈ ಹಿಂದೂ ಮುಖಂಡ ಚಿಕ್ಕಬಳ್ಳಿ ಬಾಲಕೃಷ್ಣ ಜೊತೆ ಒಂದು ಹುಡುಗಿ ಮದುವೆ ಆಗಬೇಕಾಗಿತ್ತು, ನಿರಾಕರಿಸ್ತಾಳೆ. ನೀನು ಇನ್ಯಾರನ್ನೂ ಮದುವೆ ಆಗಕ್ಕೆ ಬಿಡಲ್ಲ ಅಂತ 7 ಮದುವೆ ಕ್ಯಾನ್ಸಲ್ ಮಾಡಿಸಿದಾನಂತೆ ಇಲ್ಲಿ ತನಕ. ಹಾಗಾಗಿ ಆಕೆ ಈಗ ಕೆರಗೋಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಎಫ್ಐಆರ್ ಆಗಿದೆ. ಪೊಲೀಸರು ಕರೆಸಿ ಬುದ್ಧಿವಾದ ಹೇಳಿ ಅವನಿಗೆ ಕ್ರಮ ತಗೋಬೇಕು. ಯಜಮಾನ್ ದೊಡ್ಡಣ್ಣು ಅವ್ರ ಮಗ ಬಾಲಕೃಷ್ಣ, ಅವ್ರು ಚಿಕ್ಕಬಳ್ಳಿಯವರು. ಅವ್ರು 4 ವರ್ಷದ ನನಗೂ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಮದುವೆ ಮಾತುಕತೆ ನಡೆಸಿ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಮಾಡಿದರು. ಆಮೇಲೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಾಯಿತು. ಸುಳ್ಳು ಮಾಹಿತಿ ಕೊಟ್ಟವನೇ. ಗೌರ್ಮೆಂಟ್ ಕೆಲಸ, ಸೈಟ್ ಐತೆ, ಮನೆ ಐತೆ, ಜಮೀನು ಅಷ್ಟೈತೆ ಇಷ್ಟೈತೆ ಅಂತೆಲ್ಲ ಸುಳ್ಳು ಹೇಳಿದ. ಆಮೇಲೆ ಬೇರೆ ಕಡೆ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಂಡವನೇ, ಜಗಳ ಮಾಡ್ಕೊಂಡವನೆಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದ್ವೇಷ ಮಡಿಕೊಂಡು, ಅದೇ ಸೇಡ್ ಮಡಿಕೊಂಡು 4 ವರ್ಷದ ತವಿಂದ ಬೇರೆ ಎಲ್ಲೇ ಸೆಟ್ ಆದರೂ ಆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡು ಬರ್ತಿದ್ದಾನೆ. ಫೋಟೋಗಳೆಲ್ಲ ಎಡಿಟ್ ಮಾಡಿಸ್ಕೊಂಡು, ಫೋಟೋ ಎಲ್ಲ ಮಡಿಕೊಂಡು, ಬೇರೆ ಎಲ್ಲೇ ಸೆಟ್ ಆದರೂ ಹುಡುಗ ಫೋಟೋ ಕಳಿಸ್ಕೊಂಡು, ನಾನು ಲವ್ ಮಾಡ್ತಾಯಿದ್ದೀನಿ, ನೀವು ಬೇರೆ ಯಾರನ್ನೂ ಅವ್ರನ್ನ ಹುಡುಗಿನ ಮದುವೆ ಆಗಬೇಡಿ, ನಾನೇ ಇಷ್ಟಪಡ್ತಾಯಿದ್ದೀನಿ, ನಾನೇ ಮದುವೆ ಆಗೋದು ಅಂತೆಲ್ಲ ಸುಳ್ಳು ಕೊಡ್ಸ್ಕೊಂಡು, ಆರೋಪ ಎಲ್ಲ ಕೊಟ್ಕೊಂಡು ಎಲ್ಲ ಕಡೆನೂ ಮದುವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಈ ಚಿಕ್ಕಬಳ್ಳಿ ಬಾಲಕೃಷ್ಣ ಯಾರು, ಇವನ ಹಿನ್ನೆಲೆ ಏನು, ಆ ಹೆಣ್ಣು ಮಗು ಜೀವನದಲ್ಲಿ ಆಟ ಆಡ್ತಾ ಇದ್ದಾನಲ್ಲ, ಇದಕ್ಕೀಗ ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಅರವಿಂದ್, ಮೊನ್ನೆ ಅಷ್ಟೇ ಕೂಡ ಏನು ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತದ್ದು, ಆತನನ್ನ ಕರೆದು ಮಾತನಾಡುವಂತ ಕೆಲಸಗಳು ಕೂಡ ಪೊಲೀಸರು ಮಾಡ್ತಾರೆ ಅಂತ ಹೇಳಲಾಗ್ತಿರುವಂತದ್ದು. ಇದುವರೆಗೂ ಕೂಡ ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗಿಲ್ಲ. ಈತ ಮೂಲ ಹಿಂದೂಪರ ಸಂಘಟನೆಯ ಕಾರ್ಯಕರ್ತ, ಜೊತೆಗೆ ವಕೀಲ ವೃತ್ತಿ ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಕಳೆದ ಹಲವು ವರ್ಷಗಳ ಹಿಂದೆ ಅಷ್ಟೇ ಕೂಡ ಈಕೆಯನ್ನ ಮದುವೆ ಆಗೋ ನಿಟ್ಟಿನಲ್ಲಿ ಒಂದು ನಿಶ್ಚಯ ಆಗಿರುತ್ತೆ. ಆದ್ರೆ ಪೋಷಕರೆಲ್ಲರೂ ಕೂಡ ಇವರು ಬೇಡ ಅನ್ನೋ ನಿಟ್ಟಿನಲ್ಲಿ ಕೂಡ ಮದುವೆ ಕ್ಯಾನ್ಸಲ್ ಆಗುವಂತದ್ದು. ಈ ವೇಳೆ ಆಕೆಯ ಜೊತೆಗೆ ತೆಗೆದುಕೊಳ್ಳುವಂತ ಒಂದಷ್ಟು ಫೋಟೋಗಳನ್ನ ವೈರಲ್ ಮಾಡಿರುವಂತದ್ದು, ಜೊತೆಗೆ 7 ಮದುವೆಗಳು ಏನು ನಿಶ್ಚಯ ಆಗಿತ್ತು. ಆ ಸಂದರ್ಭದಲ್ಲಿ ಹುಡುಗರ ಪೋಷಕರ ಬಳಿ ಹತ್ರ ಹೋಗಿ ಈ ಹುಡುಗಿಯ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಮಾತನಾಡಿದೆ ಅಂತೇಳಿ ಕೂಡ ಈ ಒಂದು ಹುಡುಗಿ ಆರೋಪವನ್ನು ಮಾಡಿರೋದು. ಸದ್ಯ ಏನು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆತನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.